ಹಾಯ್ ಫ್ರೆಂಡ್ಸ್, ಇವತ್ತು ಮನೆಯಲ್ಲೇ ನಾವು ಹೇರ್ ಗ್ರೋತ್ ಟೋನರ್ನ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತೀನಿ. ಇದನ್ನು ಯೂಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಹಾಗೆ ನಿಮ್ಮ ಹೇರ್ಸಲ್ಲಿ ಏನಾದರೂ ನಿಮ್ಮ ಸ್ಕಾಲ್ಫಲ್ಲಿ ಡ್ಯಾಂಡ್ರಫ್ ಏನಾದರೂ ಜಾಸ್ತಿ ಇತ್ತು ಅಂದರೆ ಅದನ್ನು ಕೂಡ ರಿಮೂವ್ ಮಾಡ್ತಾ ಬರುತ್ತೆ. ಫ್ರೆಂಡ್ಸ್, ಟೋನರ್ಸ್ ಯಾವಾಗಲೂ ನೀವು ಸ್ಕಾಲ್ಫ್ಗೆ ಅಪ್ಲೈ ಮಾಡಬೇಕು, ಹೇರ್ಸ್ಗೆ ಅಪ್ಲೈ ಮಾಡಬಾರ್ದು. ಹೇರ್ಸ್ಗೆ ಏನಿದು ಕಂಡೀಷನರ್ಸ್ನ ಮಾತ್ರ ಅಪ್ಲೈ ಮಾಡಬೇಕು. ಹಾಗೆ ಮಾಸ್ಕ್ ಹಚ್ತಿರಲ್ವ ಅದನ್ನು ಅಪ್ಲೈ ಮಾಡಬೇಕು. ಟೋನರ್ಸ್ನ ಯಾವಾಗಲೂ ಡೈರೆಕ್ಟಾಗಿ ಸ್ಕಾಲ್ಫಿಗೆ ಅಪ್ಲೈ ಮಾಡಬೇಕು. ಸೊ ಇವತ್ತು ಯಾವ ಟೋನರ್ನ ನಾನು ಹೇಳ್ತಾ ಇದ್ದೀನಿ, ಮನೆಯಲ್ಲೇ ರೆಡಿ ಮಾಡ್ಕೋಬಹುದು. ಫ್ರೆಂಡ್ಸ್, ಎರಡು ವಿಳೆದೆಲೆನ ತೊಗೊಳ್ಳಿ. ಅಂದರೆ ನಾವು ಎಲೆ ಹಾಕೋತೀವಲ್ವ, ಆ ಎರಡು ವಿಳೆದೆಲೆನ ತೊಗೊಂಡ್ಬಿಟ್ಟು ಅದ್ರ ಜೊತೆಗೆ ಕರಿಬೇವು, ಒಂದು 1/2 ಕಪ್ ಆಗೋಷ್ಟು ಕರಿಬೇವು, ಇದೆರಡನ್ನೂ ತೊಗೊಂಡು ಒಂದು ಬೌಲಲ್ಲಿ ಹಾಕ್ಕೊಂಡು ನೀವು ಕಾಯೋದಕ್ಕೆ ಇಟ್ಬಿಟ್ಟು ರೋಸ್ಮೆರಿ ಲೀವ್ಸ್ ನಿಮಗೆ ಅವೈಲೇಬಲ್ ಇದ್ದರೆ ಓಕೆ, ಇಲ್ಲಾಂದರೆ ರೋಸ್ಮೆರಿ ಸ್ಪ್ರೇನ್ ಯೂಸ್ ಮಾಡಿರ್ತೀರ ಅಲ್ವಾ, ಸೊ ರೋಸ್ಮೆರಿ ವಾಟರ್ ಸಿಗುತ್ತೆ, ಸೊ ಅದನ್ನಾದ್ರೂ ನೀವು ಆ್ಯಡ್ ಮಾಡ್ಕೊಳ್ಳಿ. ಇದು 3 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ನ ಮಾಡಬೇಕು. ಬಾಯ್ಲ್ ಆದಮೇಲೆ ಅದು ಒಂದು ಥರ ಘಮ ಬರುತ್ತೆ. ಅದು ಬಂದಾದಾಗ ನೀವು ಅದನ್ನು ಆಫ್ ಮಾಡ್ಕೊಳ್ಳಿ. ತುಂಬಾ ಸೀಸಕ್ಕೆ ಹೋಗಬಾರ್ದು, ಓಕೆನಾ. ಲಿಮಿಟಾಗಿ ಬಾಯ್ಲ್ ಮಾಡಿಕೊಂಡು ಅದನ್ನು ನೀವು ಆರೋದಕ್ಕೆ ಬಿಟ್ಬಿಡಿ. ಅದನ್ನು ನೀವು ಒಂದು ಕಂಟೈನರ್, ಸೊ ಯಾವ ಥರ ಅಂದರೆ ಟೋನರ್ ಇದು ಸಿರಮ್ ಅಲ್ವಾ, ಸೊ ಇದೇ ಥರನೇ ನಾವು ಟೋನರ್ನು ಅಪ್ಲೈ ಮಾಡ್ತಾ ಬರ್ತೀವಿ ಹೇರ್ಸ್ಗೆ. ಸೊ ಈ ಥರ ಕಂಟೈನರಲ್ಲಿ ನೀವು ಹಾಕ್ಕೊಂಡು ಇಟ್ಕೊಳ್ಳಿ. ಇದಾದರೆ ನೀವು ಡೈರೆಕ್ಟಾಗಿ ಸ್ಕಾಲ್ಫಿಗೆ ಹಾಕ್ತಾ ಹೋಗಬಹುದು. ಸೊ ಈ ಥರ ಬಾಟಲಲ್ಲಿ ನೀವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡು ಇದನ್ನು ಒನ್ ಡೇ ಅಥವಾ 2 ಡೇಸ್ ಒಂದು ಸರ್ತಿ ನೀವು ಹೇರ್ ಟೋನರ್ನ ಅಪ್ಲೈ ಮಾಡ್ತಾ ಬರೋದ್ರಿಂದ ನಿಮ್ಮ ಹೇರ್ಸಲ್ಲಿರುವಂಥ ಪ್ರಾಬ್ಲಮ್ಸು ಕೂಡ ಕಡಿಮೆ ಆಗುತ್ತೆ, ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗುತ್ತೆ. ಓಕೆನಾ ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ನೆಕ್ಸ್ಟು ನೀವು ಡೇ 6 ವಿಡಿಯೋ ನೋಡಬೇಕು ಅಂದರೆ ವರ್ಷ ನ್ಯಾಚುರಲ್ ಗ್ಲೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.